ಸುಮಾರು 1 ತಿಂಗಳ ಹಿಂದೆ ಮಲ್ಲಿಗೆ ಗಿಡವನ್ನು ಪ್ರೂನಿಂಗ್ ಮಾಡೋದು, ರೀಪಾಟಿಂಗ್ ಮಾಡಿದ್ದು, ಹಾರ್ಡ್ ಪ್ರೂನಿಂಗ್ ಮಾಡಿ ಯಾವ ರೀತಿ ಸಾಯಿಲ್ ಮಿಕ್ಸ್ಚರ್ ಇರಬೇಕು, ಏನೆಲ್ಲ ಅದರಲ್ಲಿ ವಸ್ತುಗಳನ್ನು ಹಾಕಿ ನಾವು ರಿಪೋರ್ಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ನೋಡಿ, ಇದು ಕಟಿಂಗಿಂದ ಬೆಳೆಸಿರುವಂಥ ಗಿಡ ಚಿಕ್ಕ ಬಾಟಲ್ನಲ್ಲಿತ್ತು. ಅದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೆ. ಆ ಗಿಡ ಏನಾಗಿದೆ ಅಂತಂದರೆ ತುಂಬ ಚಿಕ್ಕ ಒಂದು ಬಾಟಲನ್ನು ಕಟ್ ಮಾಡಿ ಅದರಲ್ಲಿ ನೆಟ್ಟಿದ್ದೆ. ಸೊ ಹಾಗಾಗಿ ಅದನ್ನು ರೀಪಾಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಮೊಗ್ಗು ಬರ್ತಾ ಇದೆ. ಇದನ್ನು ರೀಪಾಟ್ ಮಾಡಿ ಒಂದು 4 ದಿನ ಆಯ್ತು ಅಷ್ಟೇ. ಆಮೇಲೆ ಪ್ರೂನಿಂಗ್ ಮಾಡಿರುವಂಥ ಎಲ್ಲ ಗಿಡದಲ್ಲೂ ಮೊಗ್ಗು ನೋಡಿ ಎಷ್ಟು ಬರ್ತಾ ಇದೆ ಅಂತಂದರೆ ಎಣಿಸೋದಕ್ಕೆ ಸಾಧ್ಯ ಇಲ್ಲ. ಎಣಿಸಲಾಗದಷ್ಟು ಹೂಗಳಂತಾರಲ್ಲ ಇದೆ. ನೋಡಿ, ಪ್ರತಿಯೊಂದು ಮಲ್ಲಿಗೆ ಗಿಡ ಟಿಪ್ಪಲ್ಲೇ ಹೂವನ್ನು ಕೊಡುತ್ತೆ. ಅಂತಂದರೆ ಮೇಲೆ ಏನು ತುದಿಯಲ್ಲಿ ಚಿಗುರು ಬರುತ್ತಲ್ಲ, ಅದರಲ್ಲಿ ಹೂಗಳು ಬರೋದು. ಸೊ ಹಾಗಾಗಿ ನೀವೇನು ಮಾಡಿ, ಇನ್ನೂ ಮಲ್ಲಿಗೆ ಗಿಡವನ್ನು ಪ್ರೂನಿಂಗ್ ಮಾಡಿಲ್ಲ ಅಂತಂದರೆ ಲಾಸ್ಟ್ ಈ ವೀಕು ಅಂತಂದರೆ ಮಾರ್ಚ್ 10 ತಾರೀಕು ಒಳಗಡೆ ನೀವೇನು ಮಾಡಿ ಸಾಧ್ಯವಾದಷ್ಟು ಪ್ರೂನಿಂಗನ್ನು ಮಾಡ್ಕೊಂಡ್ಬಿಡಿ. ಟಿಪ್ ಪ್ರೂನಿಂಗ್, ಯಾವುದೇ ಕಾರಣಕ್ಕೂ ಹಾರ್ಡ್ ಪ್ರೂನಿಂಗ್, ರೀಪಾಟಿಂಗ್, ರೂಟ್ ಪ್ರೂನಿಂಗ್ ಮಾಡಬೇಡಿ. ಇನ್ನು ಮುಂದೆ ಮಾಡಿದ್ರೆ ಆ ಕೆಲಸಗಳು ಹೂ ಬರೋದು ತುಂಬ ಲೇಟಾಗಿ ಹೋಗುತ್ತೆ. ಹಾಗಾಗಿ ನೋಡಿ, ಇದು ಕೂಡ ನಾನು ಇದಕ್ಕೆ ಫರ್ಟಿಲೈಸರ್ ಮಾಡಿದ್ದೆ. ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇದೆ. ಪ್ರತಿಯೊಂದು ಚಿಗುರಿನಲ್ಲೂ ಹೂ ಇದೆ. ಇದೊಂದು ಬೇಸಿಗೆಯಲ್ಲಿ ಹೂ ಕೊಡುವಂಥ ಗಿಡ. ಇಷ್ಟು ದಿನ ಗಿಡ ನಾರ್ಮೆನ್ಸಿಯನಲ್ಲಿತ್ತು. ಆಮೇಲೆ ಇದರಲ್ಲಿ ಚಿಗುರು ಬರೋದಕ್ಕೆ ಶುರುವಾದ ನಂತರ ನಾವು ಯಾವ್ಯಾವ ರೀತಿ ಕೆಲಸ ಮಾಡಿದ್ದೆ ಅನ್ನೋದನ್ನು ಹಿಂದಿನ ವೀಡಿಯೋನಲ್ಲಿ ತೋರಿಸ್ತೀನಿ. ಅಂತಂದರೆ ಮಲ್ಲಿಗೆ ಗಿಡದ ಹಿಂದಿನ ವೀಡಿಯೋನಲ್ಲಿ. ಯಾರು ಆ ವಿಡಿಯೋ ನೋಡಿಲ್ಲ, ಖಂಡಿತ ನೋಡಿ. ತುಂಬ ಚೆನ್ನಾಗಿ ಅದರಲ್ಲೂ ಕೂಡ ಕೆಲವೊಂದು ಟಿಪ್ಸನ್ನು, ಇಂಪಾರ್ಟೆಂಟ್ ಮಾಹಿತಿಯನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಿ. ಈ ಗಿಡದಲ್ಲಿ ಹೂಗಳು ಬರಬೇಕು ಅಂತಂದರೆ ಮಿನಿಮಮ್ 5 ರಿಂದ 6 ಗಂಟೆಗಳ ಡೈರೆಕ್ಟ್ ಸನ್ಲೈಟ್ ಇದಕ್ಕೆ ಬೇಕೇ ಬೇಕು. ತುಂಬ ಬಿಸಿಲಾಯಿತು ಅಂತಂದರೆ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಇದರ ಹೂಗಳು ಅರಳಿದ ನಂತರ ಬೇಗ ಬಾಡೋಗುತ್ತೆ. ಆದರೆ 1-2 ಗಂಟೆಯ ಉರಿ ಬಿಸಿಲಿನಿಂದ ನೀವು ಗಿಡಗಳನ್ನು ಸ್ವಲ್ಪ ರಕ್ಷಣೆ ಮಾಡಿದ್ರೆ ಖಂಡಿತ ನಿಮಗೆ 2 ದಿನಗಳವರೆಗೆ ಹೂಗಳು ಹಾಗೇ ಇರುತ್ತೆ. ನೋಡಿ, ಇದು ನೆನ್ನೆ ಅರಳಿರುವಂಥ ಹೂಗಳು ತುಂಬ ಸುಂದರವಾಗಿ, ತುಂಬಾ ಪರಿಮಳ ಇದೆ. ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮಲ್ಲಿಗೆ ಗಿಡದಲ್ಲಿ ಒಂದೊಂದು ಮುತ್ತು, ಒಂದೊಂದು ನಕ್ಷತ್ರ ಅರಳದಂತೆ ಕಾಣಿಸ್ತಾ ಇದೆ. ನನ್ನ ಹತ್ರ 4 ರೀತಿಯ ಮಲ್ಲಿಗೆ ಹೂವಿನ ಗಿಡಗಳಿದೆ. ಇದರಲ್ಲಿ ನೋಡಿ, ಕಟಿಂಗ್ ಹಾಕಿದ್ದೆ. ದಾಸವಾಳದ ಕಟಿಂಗ್ ಇದೆ, ಗುಲಾಬಿ ಹೂವಿನ ಕಟಿಂಗ್ ಇದೆ, ಮಲ್ಲಿಗೆ ಹೂವಿನ ಕಟಿಂಗ್ ಇದೆ. ಇದು ಕೂಡ ಕಟಿಂಗ್. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಗಿಡಗಳು ಕಟಿಂಗ್ನಿಂದಾನೇ ಬೆಳೆಸಿರುವಂಥದ್ದು. ಆಮೇಲೆ ಇದು ಹೂವಿಗೋಸ್ಕರ ನಾವು ಬೆಳೆಸೋದ್ರಿಂದ ಇದಕ್ಕೆ ನೀವು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಹಾಕಿದರೂ ನಡೆಯುತ್ತೆ. ಆದರೆ DAP ಬಿಟ್ಟು ಬೇರೆ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಬೇಡಿ. ಯಾಕಂತಂದರೆ ಅದರಲ್ಲಿ ಡೈಅಮೋನಿಯಂ ಫಾಸ್ಫೇಟ್ ಇರೋದ್ರಿಂದ ಹೂಗಳು ಬರೋದಕ್ಕೆ ಪ್ರಮೋಟ್ ಮಾಡುತ್ತೆ. ಆದರೆ ನಾನು ಯಾವುದೇ ರೀತಿಯ DAP, NPK ಬಳಸಲ್ಲ. ಸಾಧ್ಯವಾದಷ್ಟು ಹೋಮ್ ಮೇಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನೇ ಬಳಸೋದು. ಯಾಕಂತಂದರೆ ಮಣ್ಣು ಆಲ್ಕಲೈನ್ ಆಗ್ತಾ ಹೋಗುತ್ತೆ, ಕಾಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ಇದರಲ್ಲಿ ಚೆನ್ನಾಗಿ ಹೂಗಳು ಬರಬೇಕು ಅಂತಂದರೆ ಮಣ್ಣಿನಲ್ಲಿ ತೇವಾಂಶ ಚೆನ್ನಾಗಿರಬೇಕು. ಆದರೆ ಓವರ್ ವಾಟ್ರಿಂಗ್ ಮಾಡಬೇಡಿ. ಇಲ್ಲ ಅಂತಂದರೆ ಬೇರುಗಳು ಸಫೋಕೇಟ್ ಆಗುತ್ತೆ, ಅಂತಂದರೆ ಕೊಳೆಯುವಂಥ ಸಾಧ್ಯತೆ ಇರುತ್ತೆ. ಮೇಲ್ಗಡೆ ಕೂಡ ನಿಮಗೆ ಹೂಗಳು ಬರಲ್ಲ, ಕೇವಲ ಎಲೆಗಳು ಮಾತ್ರ ಕಾಣಿಸುತ್ತೆ. ಅದು ಕೂಡ ಒಂಥರ ನೇತಾಡ್ತಾ ಇರುವಂತೆ ಲೆಗ್ಗಿಯಾಗಿ ಕಾಣಿಸುತ್ತೆ. ಆಮೇಲೆ ನೋಡಿ, ಪ್ರೂನಿಂಗ್ ಮಾಡಿರುವಂಥ ಮಲ್ಲಿಗೆ ಗಿಡದ ಕಟಿಂಗ್ ಹಾಕಿದ್ದೆ. ಆಲ್ಮೋಸ್ಟ್ ಕಟಿಂಗ್ ಗ್ರೋ ಆಗ್ತಾ ಇದೆ. ಜೊತೆಗೆ ಈ ಟಬ್ನಲ್ಲೂ ಕೂಡ ಒಂದು ಮಲ್ಲಿಗೆ ಗಿಡದ ಕಟಿಂಗ್ ಹಾಕಿದ್ದೆ. ಅದರಲ್ಲೂ ಹೂಗಳು ಬರ್ತಾ ಇದೆ. ಆಮೇಲೆ ನೆಕ್ಸ್ಟ್ ಬರುವಂಥ ಇಂಪಾರ್ಟೆಂಟ್ ವಿಷಯ, ನೀವು ಪ್ರೂನಿಂಗ್ ಮಾಡಿದ್ದೀರಾ, ಅದರಲ್ಲಿ ಚಿಗುರು ಬರ್ತಾ ಇದೆ ಅಂತಂದರೆ ವಾರದಲ್ಲಿ 1 ಸರಿ ಎಪ್ಸಮ್ ಸಾಲ್ಟ್, 2 ದಿನ ಗ್ಯಾಪ್ ಮಾಡಿ ನೀಮ್ ಆಯಿಲ್ ಸ್ಪ್ರೇ ಮಾಡಿ, 2 ದಿನ ಬಿಟ್ಟು ನಾರ್ಮಲ್ ನೀರನ್ನು ಸ್ಪ್ರೇ ಮಾಡಿ. 2 ದಿನ ವಾರಕ್ಕೆ 3 ಡೇಲಿ 3 ಸ್ಪ್ರೇಯನ್ನು ನೀವು ಮಾಡಲೇಬೇಕು. 1 ದಿನ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಡೇ ಮಾಡಿ, ಆಮೇಲೆ ಮತ್ತೊಂದು ದಿನ ಬಿಟ್ಟು ನೀವು ಚೆನ್ನಾಗಿ ಸ್ಪ್ರೇ ಮಾಡ್ತಾ ಹೋದರೆ ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿ ಚಿಕ್ಕ ಗಿಡದಲ್ಲೂ ಚಿಗುರಿನಲ್ಲಿ ಹೂಗಳು ಬರೋದು ಖಂಡಿತ. ಇದಕ್ಕೂ ಕೂಡ ಆ್ಯಸಿಡಿಕ್ ಸಾಯಿಲ್ ತುಂಬ ಇಷ್ಟ. ಸೊ ಇದರ ಮಣ್ಣಿನಲ್ಲಿ ಆ್ಯಸಿಡಿಕ್ ಕಂಟೆಂಟ್ ಮೇಂಟೈನ್ ಮಾಡ್ತಾ ಇರಿ. ಆಮೇಲೆ ವೆಲ್ ಡ್ರೈನ್ ಸಾಯಿಲನ್ನು ಇದಕ್ಕೆ ಕೊಡಿ. ಇಲ್ಲ ಅಂತಂದರೆ ಗಿಡ ಏನಾಗುತ್ತೆ, ಚೆನ್ನಾಗಿ ಬೆಳೆಯಲ್ಲ, ಬ್ರಾಂಚಸ್ ಚೆನ್ನಾಗಿ ಬರಲ್ಲ. ಇನ್ನು ನಿಮ್ಮ ಗಿಡದಲ್ಲಿ ಎಲೆಗಳು ಚೆನ್ನಾಗಿ ಗ್ರೋ ಆಗಿಲ್ಲ ಅಂತಂದರೆ ನೈಟ್ರೋಜನ್ ರಿಚ್ ಫರ್ಟಿಲೈಸರ್ ಕೊಡಿ. ಆದರೆ ನನ್ನ ಗಿಡದಲ್ಲಿ ಬರ್ತಿರುವಂತೆ ನಿಮ್ಮ ಗಿಡದಲ್ಲಿ ಮೊಗ್ಗುಗಳು ಬರ್ತಾ ಇದೆ ಅಂತಂದರೆ ಯಾವ ಫರ್ಟಿಲೈಸರ್ ಕೊಡಬೇಕು ನೋಡಿ. ನನ್ನ ಗಿಡದ ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಇದೆ, ಒಂದು 10 ರಿಂದ 15% ತೇವಾಂಶ ಇದೆ. ಈ ರೀತಿ ಇದ್ದಾಗ ನಾವು ಮಣ್ಣಿನಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ನೋಡಿ, ಮಣ್ಣನ್ನು ನಾನು ಏನು ಮಾಡ್ತಾಯಿದ್ದೀನಿ, ಅಗದು ಒಂದು 4 ಇಂಚಿನಷ್ಟು ಮಣ್ಣನ್ನು ತೆಗೆದುಬಿಟ್ಟಿದ್ದೀನಿ. ಸ್ವಲ್ಪ ಬೇರು ಕಾಣಿಸ್ಬೇಕು, ಅಲ್ಲಿವರೆಗೂ ತೆಗೆದುಬಿಡಿ. ಇವಾಗ ನಾವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು 20% ನೈಟ್ರೋಜನ್, ಉಳಿದಿರುವಂಥದ್ದೆಲ್ಲ ಕ್ಯಾಲ್ಶಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ, ಐರನ್ ಈ ರೀತಿ ಇರುವಂಥ ಫರ್ಟಿಲೈಸರನ್ನು ಕೊಡಬೇಕು. ಸೊ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ kg ವರ್ಮಿ ಕಂಪೋಸ್ಟನ್ನು ತೊಗೊಂಡಿದ್ದೀನಿ. ಕೌಡಂಗ್ ಕಂಪೋಸ್ಟ್, ವರ್ಮಿ ಕಂಪೋಸ್ಟ್ ಯಾವುದಾದ್ರೂ ಒಂದು ಅರ್ಧ kg ತೊಗೊಳ್ಳಿ. ಇದು ಏನು ಮಾಡುತ್ತೆ ಅಂತಂದರೆ ಬೇಸಿಗೆಯಲ್ಲಿ ಬಿಸಿಲಿನ ಬೇಗೆಯಿಂದ, ಬಿಸಿಲಿನ ಒಂದು ಉಷ್ಣತೆಯಿಂದ ಏನು ಮಾಡುತ್ತೆ, ಗಿಡಗಳನ್ನು ರಕ್ಷಣೆ ಮಾಡುತ್ತೆ. ಆಮೇಲೆ ಒಂದು 4 ರಿಂದ 6 ಚಮಚದಷ್ಟು ಬಾಳೆಹಣ್ಣಿನ ಸಿಪ್ಪೆಯ ಪೌಡ್ರ್, ಒಣಗಿಸಿರುವಂಥ ಬಾಳೆಹಣ್ಣಿನ ಸಿಪ್ಪೆಯ ಪೌಡ್ರನ್ನ ತೊಗೊಳ್ಳಿ. ಇದು ಪ್ರತಿ ಗಿಡಕ್ಕೆ 2 ಚಮಚದಂತೆ ಒಂದು 8 ಚಮಚ ತೊಗೊಂಡಿದ್ದೀನಿ ನಾನು. 4 ಗಿಡಗಳಿಗೆ ಫರ್ಟಿಲೈಸರ್ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ
ಒಣಗಿಸಿ ಪೌಡರ್ ಮಾಡಿಟ್ಕೊಂಡಿರುವಂಥ ಬಾಳೆಹಣ್ಣಿನ ಸಿಪ್ಪೆ ಇದು ನಿಮ್ಮ ಹತ್ರ ಇರಲೇಬೇಕು. ಆಮೇಲೆ ನೋಡಿರಿ, ಇದು ಆರ್ಗ್ಯಾನಿಕ್ ಪೊಟಾಸ್, ನಾನು ಮೀಶೋನಿಂದ ಕಾಂಬೋ ಪ್ಯಾಕ್ ತರಿಸ್ಕೊಂಡಿದ್ನಲ್ಲ ಆ ಒಂದು ಪ್ಯಾಕ್ನಲ್ಲಿರುವಂಥ ಪೊಟಾಸ್ ಆರ್ಗ್ಯಾನಿಕ್, ಇದು ಕೆಮಿಕಲ್ ಅಲ್ಲ. ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಒಂದು 2 ಚಮಚದಷ್ಟು ತೊಗೊಳ್ತಾ ಇದ್ದೀನಿ. ಆಮೇಲೆ ಫ್ರೆಶ್ ಟೀ ಪೌಡ್ರ್, ಇದು ನೈಟ್ರೋಜನ್, ಕ್ಯಾಲ್ಶಿಯಂ ಆಮೇಲೆ ಐರನ್ ಇದರಲ್ಲಿ ಹೇರಳವಾಗಿರುತ್ತೆ. ಮಣ್ಣನ್ನು ಅಸಿಡಿಕ್ ಮಾಡುತ್ತೆ, ಮಣ್ಣಿನಲ್ಲಿ ಏರಿಯೇಷನ್ ಇರುತ್ತೆ, ಮಣ್ಣನ್ನು ಹಗುರಗೊಳಿಸುತ್ತೆ, ಮಣ್ಣಿನಲ್ಲಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಚೆನ್ನಾಗಾಗುತ್ತೆ. ಇದು ಕೂಡ ಒಂದು 4 ಚಮಚ ತೊಗೊಳ್ತಾ ಇದ್ದೀನಿ, ಒಂದು ಗಿಡಕ್ಕೆ 1 ಚಮಚ. ಆಮೇಲೆ ಒಂದು 2 ಚಮಚ ಕಟ್ಟಿಗೆಯ ಬೂದಿ ಅಥವಾ ಸಗಣಿ ಬೆರಣಿಯ ಬೂದಿ, ಇದರಲ್ಲೂ ಕೂಡ ಕ್ಯಾಲ್ಶಿಯಂ ಇದೆ, ಫಾಸ್ಫರಸ್, ಪೊಟ್ಯಾಷಿಯಮ್ ಇದೆ. ಜೊತೆಗೆ ಇದು ಮಣ್ಣಿನಲ್ಲಿ ಫಂಗಸ್ ಬರದಂತೆ ತಡೆಯುತ್ತೆ, ಹಾಗಾಗಿ ಇದನ್ನು ಹಾಕಲೇಬೇಕು. ನೆಕ್ಸ್ಟ್, ಯಾರು ಬೋನ್ ಮೀಲ್ ಉಪಯೋಗ ಮಾಡಲ್ಲ ಅಥವಾ ಮೊಟ್ಟೆಯ ಸಿಪ್ಪೆಯನ್ನು ಬಳಸಲ್ಲ, ನಮಗೆ ಸಾಧ್ಯ ಇಲ್ಲ ಅದನ್ನು ಬಳಸೋದಕ್ಕೆ ಅನ್ನೋರು, ಬೋನ್ ಮೀಲ್ ಇದ್ದರೆ ಬೋನ್ ಮೀಲ್ ಹಾಕಿ. ನಾನು ಹಿಂದಿನ ವಿಡಿಯೋನಲ್ಲಿ ಬೋನ್ ಮೀಲೇ ಹಾಕಿದ್ದೆ, ಅದಕ್ಕೆ ನನಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಪ್ರತಿ ಗಿಡದಲ್ಲೂ ಹೂ ಬರ್ತಾ ಇದೆ. ಸೊ ದಯವಿಟ್ಟು ಯೂಸ್ ಮಾಡಿ, ಅದರಿಂದ ಗಿಡ ಏನೂ ಹಾಳಾಗಲ್ಲ. ಬೇಡ ಅನ್ನೋರು ಈ ರೀತಿ ಬಳಪ ಇರುತ್ತಲ್ಲ, ಸೀಮೆ ಸುಣ್ಣ ಅಂತೀವಿ, ಇದನ್ನು ಏನು ಮಾಡಿ, ಒಂದು 2 ಸೀಮೆ ಸುಣ್ಣವನ್ನು ತೊಗೊಂಡು ಅದನ್ನು ಚೆನ್ನಾಗಿ ಜಜ್ಜಿ ಅದರ ಪೌಡ್ರನ್ನ ನೀವೇನು ಮಾಡಿ ಒಂದು 2 ರಿಂದ 2.5 ಚಮಚ ತೊಗೊಳ್ಬೇಕು. ನಂತರ ಬರುವಂಥ ವಸ್ತು ಎಪ್ಸಮ್ ಸಾಲ್ಟ್, ಇದನ್ನು ಕೂಡ ನೀವೇನು ಮಾಡಿ ಒಂದು 4 ಚಮಚದಷ್ಟು ತೊಗೊಳ್ಳಿ. ಯಾಕಂತಂದರೆ ಇದು ಗಿಡಗಳು ನಾವು ಹಾಕುವಂಥ ಫರ್ಟಿಲೈಸರನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಏನು ನಡೆಯುತ್ತಲ್ಲ ಗಿಡದಲ್ಲಿ, ಅದಕ್ಕೆ ಇದೇನು ಮಾಡುತ್ತೆ, ಆ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ಮೇಲ್ಗಡೆವರೆಗೂ ತಲುಪಿಸುವಂಥ, ಗಿಡಗಳು ಎಲೆಗಳು ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಫೋಟೋಸಿಂಥಸಿಸ್ ಕ್ರಿಯೆ ಚೆನ್ನಾಗಿ ಆದರೆ ಮಾತ್ರ ನಮ್ಮ ಗಿಡಗಳು ಫುಡ್ಡನ್ನು ತಯಾರು ಮಾಡುತ್ತೆ. ಅದು ಎಷ್ಟು ಚೆನ್ನಾಗಿ ಆಹಾರ ತಯಾರು ಮಾಡುತ್ತೆ ಅಷ್ಟು ಚೆನ್ನಾಗಿ ಗಿಡದಲ್ಲಿ ಹೂಗಳು ಬರೋದಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಎಪ್ಸಮ್ ಸಾಲ್ಟ್ ತುಂಬಾ ಮುಖ್ಯ. ಎಲೆಗಳು ಹಚ್ಚ ಹಸಿರಾಗಿರುತ್ತೆ, ಮೊಗ್ಗುಗಳು ದೊಡ್ಡದಾಗುತ್ತೆ. ಇದರಲ್ಲಿ ಸಲ್ಫರ್ ಅಂಶ ಹೇರಳವಾಗಿರೋದ್ರಿಂದ ಬೇರುಗಳಿಗೂ ಕೂಡ ಇದು ತಂಪನ್ನು ಒದಗಿಸುತ್ತೆ, ಬೇರುಗಳು ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕಾಗಿ ಆಮೇಲೆ ನೋಡಿ, ಒಂದು ಬೌಲ್ನಲ್ಲಿ ಅರ್ಧ kg ವರ್ಮಿ ಕಂಪೋಸ್ಟ್ ಜೊತೆ ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ನೀವು ತೊಗೊಳ್ಳೇಬೇಕು. ನಾನಿಲ್ಲಿ ಬೇವಿನ ಹಿಂಡಿಯನ್ನು ಹಾಕ್ತಾಯಿಲ್ಲ, ಯಾಕಂತಂದರೆ ನಾನು ಪಾಟಿಂಗ್ ಮಿಕ್ಸ್ ಹಾಗೂ ಸಾಯಿಲ್ ಮಿಕ್ಸ್ ಹಾಕಬೇಕಾದ್ರೆ ಅದರಲ್ಲಿ ಆಲ್ಮೋಸ್ಟ್ ಒಂದು ಪ್ರತಿ ಪಾಟ್ಗೆ ಒಂದು 4 ಹಿಡಿಯಷ್ಟು, 2 ಹಿಡಿಯಷ್ಟು ನಾನು ಹಾಕಿದ್ದೆ, ಹಾಗಾಗಿ ಇಲ್ಲಿ ಹಾಕ್ತಾಯಿಲ್ಲ. ಅದಕ್ಕೊಂದು ಆಲ್ಟರ್ನೇಟ್ ಒಂದು ವಸ್ತುವನ್ನು ಕೂಡ ಹಾಕ್ತಾಯಿದ್ದೀನಿ. ಸ್ಕಿಪ್ ಮಾಡಬೇಡಿ, ಯಾಕಂತಂದರೆ ಯಾವ ಗಿಡಕ್ಕೆ ಯಾವಾಗ ಫಂಗಸ್ ಬರುತ್ತೆ, ಕೀಟಗಳು ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ತುಂಬ ಜನರು ಕಮೆಂಟ್ಸ್ ಬರ್ತಾಯಿದೆ, ನಮ್ಮ ಗಿಡದಲ್ಲಿ ಎಲೆ ಮುರುಟು ರೋಗ ಆಗ್ತಾಯಿದೆ, ಮಣ್ಣಿನಲ್ಲಿ ಬೇರಿನಲ್ಲಿ ಏನಾಗ್ತಾ ಇರುತ್ತೆ ನಮಗೆ ಮೇಲ್ಗಡೆ ಕಂಡು ಬರಲ್ಲ. ಸೊ ಹಾಗಾಗಿ ಯಾವುದೇ ಫರ್ಟಿಲೈಸರ್ ಹಾಕ್ತಾ ಇದ್ದೀರಾ ಅಂತಂದರೆ ಬೇರುಗಳ ರಕ್ಷಣೆಗೆ ಮಣ್ಣಿನಲ್ಲಿ ಫಂಗಸ್ ಬರದೇ ಇರುವಂತೆ ಯಾವುದಾದ್ರೂ ಕೆಲವೊಂದು ಆ್ಯಂಟಿಫಂಗಲ್, ಆ್ಯಂಟಿಬ್ಯಾಕ್ಟೀರಿಯಲ್ ಇರುವಂಥ ವಸ್ತುಗಳನ್ನು ನೀವು ಬಳಸಲೇಬೇಕು. ನೆಕ್ಸ್ಟ್ ಬಂದು, ನಾನು ಪ್ರತಿ ಪಾಟ್ನಲ್ಲಿ 2 ಮುಷ್ಟಿಯಷ್ಟು ಆ ಒಂದು ಮಿಕ್ಸ್ಚರನ್ನು ಹಾಕಿದ್ದೀನಿ. ಫರ್ಟಿಲೈಸರ್ ಮಿಕ್ಸ್ಚರನ್ನು ಹಾಕಿ ಚೆನ್ನಾಗಿ ಹರಡಿ ಪ್ರತಿಯೊಂದು ಪಾಟ್ನ ಪ್ರತಿ ಭಾಗದಲ್ಲೂ ಅದನ್ನು ಈವನ್ಲಿ ಅಂತಂದರೆ ಸಮತಲವಾಗಿ ಅದನ್ನು ಹರಡಿ ಅದರ ಮೇಲೆ ನಾನು ಏನು ರಿಮೂವ್ ಮಾಡಿದ್ನಲ್ಲ ಮಣ್ಣು, ಅದನ್ನೇ ಹಾಕ್ತಾಯಿದ್ದೀನಿ. ವೆಲ್ ಡ್ರೈನ್ ಸಾಯಿಲ್ ಇದೆ, ಅದರಲ್ಲಿ ರೈಸ್ ಹಸ್ಕ್ ಮಿಕ್ಸ್ ಇದೆ, ಜೊತೆಗೆ ಮರಳು ಕೂಡ ಅದರಲ್ಲಿರೋದ್ರಿಂದ ತುಂಬ ಚೆನ್ನಾಗಿ ಈ ಮಣ್ಣು ನೋಡ್ತಾ ಇರ್ಬೋದು ಎಷ್ಟು ವೆಲ್ ಡ್ರೈನ್ ಆಗಿದೆ. ಇದನ್ನು ಚೆನ್ನಾಗಿ ಕಂಪೋಸ್ಟ್ ಮೇಲೆ ಕವರ್ ಮಾಡಿ, ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದರೆ ಅದರ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಗಿಡಗಳಿಗೆ ತಲುಪಲ್ಲ. ಹಾಗಾಗಿ ಒಂದು ಅರ್ಧ ಇಂಚು ಅಥವಾ 1 ಇಂಚಿನಷ್ಟಾದರೂ ಮಣ್ಣು ಮೇಲ್ಗಡೆಯಿಂದ ಕಡಿಮೆ ಇರಲಿ. ನೀರು ಹಾಕಿದಾಗ, ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದಾಗ ಅದು ಬೇಕೇ ಬೇಕು ಸ್ಪೇಸ್. ಆಮೇಲೆ ಈ ಗಿಡ ನೋಡಿ, ಇದು ಕಟ್ಟಿಂಗ್ನಿಂದ ಬೆಳೆಸಿರೋದು. ಇದನ್ನು ರೀಪೋರ್ಟ್ ಮಾಡಬೇಕಾದ್ರೆ ನಾನು ಚೆನ್ನಾಗಿ ಅದಕ್ಕೆ ಫರ್ಟಿಲೈಸರ್ ಮಾಡಿದ್ದೀನಿ, ಹಾಗಾಗಿ ಆ ಗಿಡಕ್ಕೆ ಇವತ್ತು ಯಾವುದೇ ವಸ್ತುಗಳನ್ನು ಆ್ಯಡ್ ಮಾಡ್ತಾ ಇಲ್ಲ. ಆಮೇಲೆ ನೋಡಿ, 1 ಲೀಟರ್ ನೀರಿನಲ್ಲಿ 1 ಚಮಚದಷ್ಟು ಅರಿಶಿಣದ ಪೌಡ್ರನ್ನು, ಯಾರು ನಿಮ್ಮ ಹತ್ರ ಬೇವಿನ ಹಿಂಡಿ ಇಲ್ಲ ಅಥವಾ ಸಾಫ್ ಫಂಗಿಸೈಡ್ ಇಲ್ಲ ಅನ್ನೋರು ಏನು ಮಾಡಿ, ಈ ರೀತಿ 1 ಲೀಟರ್ ನೀರಿನಲ್ಲಿ 1 ಚಮಚ ಅರಿಶಿಣದ ಪೌಡ್ರ್, ಇದಂತೂ ಪ್ರತಿಯೊಬ್ಬರ ಕಿಚನ್ನಲ್ಲೂ ಇದ್ದೇ ಇರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಣ್ಣಿನಲ್ಲಿ ನಾವು ನೀರು ಹಾಕೋದ್ರ ಬದಲಾಗಿ ಇದನ್ನು ಹಾಕಿ, ಮಣ್ಣಿನಲ್ಲಿ ಒಂದು ವೇಳೆ ಏನಾದರೂ ಫಂಗಸ್ ಇದ್ದರೆ, ಕೀಟಗಳಿದ್ದರೆ, ಏನಾದರೂ ಬೇರಿಗೆ ಫಂಗಸ್ ಆಗಿದ್ದರೆ ಅದೇನಾಗುತ್ತೆ, ಇದರಿಂದ ಕಡಿಮೆ ಆಗುತ್ತೆ. ನಾವು ಮಣ್ಣನ್ನು ಸ್ವಲ್ಪ ಒಣಗಿಸಿದ್ವಿ ಅಲ್ವಾ, ಸೊ ಹಾಗಾಗಿ ಡ್ರೈನೇಜ್ ಹೋಲ್ನಿಂದ ಸ್ವಲ್ಪ ನೀರು ಹೊರಗಡೆ ಬರಬೇಕು, ಅಲ್ಲಿವರೆಗೂ ನೀರನ್ನು ಹಾಕಿ ಚೆನ್ನಾಗಿ ಕೆಳಗಡೆ ಭಾಗದವರೆಗೂ ಮಣ್ಣು ಹಸಿ ಆಗಬೇಕು. ಒಂದು ವೇಳೆ ನೀವು ಸ್ವಲ್ಪನೇ ನೀರು ಹಾಕಿ ಹಾಗೆ ಬಿಟ್ರಿ ಅಂತಂದರೆ ಕೆಳಗಡೆ ಒಂದು ವೇಳೆ ಬೇರಿನ ಹತ್ರ ಮಣ್ಣು ಡ್ರೈ ಆಗಿದ್ದರೆ ನಾವು ಮೇಲ್ಗಡೆ ಏನೇ ಕೆಲಸ ಮಾಡಿದ್ರೂ ಉಪಯೋಗ ಇಲ್ಲ. ಯಾಕಂತಂದರೆ ಬೇಸಿಗೆ ತುಂಬ ಇರೋದ್ರಿಂದ, ಬಿಸಿಲು ತುಂಬ ಇರೋದ್ರಿಂದ, ಜೊತೆಗೆ ನಾವು ಇದನ್ನು ಕಂಟಿನ್ಯೂಸ್ ಬಿಸಿಲಿನಲ್ಲಿ ಇಡೋದ್ರಿಂದ ಗಿಡಗಳು ಏನಾಗುತ್ತೆ, ಸ್ಟ್ರೆಸ್ಗೆ ಒಳಗಾಗುತ್ತೆ. ಮಣ್ಣು ಒಣಗ್ತಾ ಹೋದರೆ ಮೇಲ್ಗಡೆ ಬರುವಂಥ ಹೂಗಳು, ಮೊಗ್ಗುಗಳು ಉದುರೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಈ ಇಷ್ಟು ವಸ್ತುಗಳನ್ನು ಕಂಪಲ್ಸರಿ ಹಾಕಿ. ಯಾಕಂತಂದರೆ ಕೆಲವೊಮ್ಮೆ ಮಲ್ಲಿಗೆ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ಮೊಗ್ಗುಗಳೇನೋ ಬರುತ್ತೆ, ಚಿಗುರು ಬರುತ್ತೆ, ಆದರೆ ಒಣಗಿ ಹೋಗುತ್ತೆ, ಮೊಗ್ಗುಗಳು ಡ್ರಾಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ವಸ್ತುಗಳನ್ನು ಸ್ಕಿಪ್ ಮಾಡಬೇಡಿ. ನನ್ನ ಪ್ರಕಾರ ಪ್ರತಿಯೊಬ್ಬರ ಹತ್ರ ಈ ವಸ್ತುಗಳು ಇದ್ದೇ ಇರುತ್ತೆ ಅಂತ ಭಾವಿಸ್ತೀನಿ. ಆಮೇಲೆ 1 ಲೀಟರ್ ನೀರಿನಲ್ಲಿ 1 ಚಮಚ ಬೇವಿನ ಎಣ್ಣೆ, ಆಮೇಲೆ 1 ಚಮಚ
ಅರಿಶಿಣದ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಪ್ರತಿ 3-4 ದಿನಕ್ಕೊಮ್ಮೆ ಕಂಪಲ್ಸರಿ ಎಲ್ಲ ಗಿಡ, ಮಲ್ಲಿಗೆ ಗಿಡ ಅಂತಷ್ಟೇ ಅಲ್ಲ, ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಿ. ಇನ್ನು ಮುಂದೆ ಮಿಲಿ ಬಗ್ಸ್ಗಳ ಕಾಟ ತುಂಬ ಆಗುತ್ತೆ. ಹಾಗಾಗಿ ಅದನ್ನು ಹತೋಟಿಯಲ್ಲಿ ಇಡಬೇಕು ಅಂತಂದರೆ ಯಾವುದೇ ಆರ್ಗ್ಯಾನಿಕ್ ಸ್ಪ್ರೇ ಆಗಿರಲಿ ತಕ್ಷಣ ನಿಮಗೆ ರಿಸಲ್ಟ್ ಕೊಡಲ್ಲ. ಕಂಟಿನ್ಯೂಸ್ ಆಗಿ ಸತತವಾಗಿ ಅದನ್ನು ಬಳಸ್ತಾ ಹೋದರೆ ಮಾತ್ರ ನಿಮ್ಮ ಗಿಡಗಳು ಆರೋಗ್ಯಕರವಾಗಿರುತ್ತೆ. ತುಂಬ ಜನ ಕೇಳ್ತೀರಾ, ಆ ಕೀಟ ಈ ಕೀಟ, ಗಿಡ ಒಣಗ್ತಾ ಇದೆ. ನಾವೇನು ಮಾಡ್ತೀವಿ ಅಂತಂದರೆ ಆಲಸಿತನ ಮಾಡ್ತೀವಿ. ಹೀಗಂತ ಇದ್ದೀನಿ ಅಂತ ಕೋಪ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರ ಮನುಷ್ಯನ ಒಂದು ರೂಢಿನೇ ಹಾಗೆ. ಅದಕ್ಕೆ ಗಿಡಗಳು ಚೆನ್ನಾಗಿ ಬೆಳಿಬೇಕು ಅಂತಂದರೆ ಈ ರೀತಿಯ ನೀಮ್ ಆಯಿಲನ್ನ ಸ್ಪ್ರೇ ಮಾಡ್ತಾ ಇರಬೇಕು. ಆವಾಗಲೇ ನಿಮಗೆ ಈ ರೀತಿ ಹೂಗಳು, ಗಿಡದ ಬೆಳವಣಿಗೆ ನೋಡೋದಕ್ಕೆ ಸಾಧ್ಯ. ಸೊ ನೋಡಿದ್ರಲ್ಲ ಯಾವ ರೀತಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳವರೆಗೂ ಬೇಸಿಗೆ, ಮಳೆಗಾಲದಲ್ಲೂ ಹೂಗಳು ಬರಬೇಕು ಅಂತಂದರೆ ಯಾವೆಲ್ಲ ಕೆಲಸ ಮಾಡಬೇಕು, ಯಾವೆಲ್ಲ ಫರ್ಟಿಲೈಸರ್ ಹಾಕಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಬಾಯ್. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ವಿಡಿಯೋ ಹೈಪ್ ಮಾಡಿ. ಇದರಿಂದ ತುಂಬ ಅನುಕೂಲ ಆಗುತ್ತೆ, ಪ್ರೋತ್ಸಾಹ ಸಿಗುತ್ತೆ.